AS32 ಸುದ್ದಿವಾಹಿನಿಯಲ್ಲಿ ನಮಸ್ಕಾರ ವೀಕ್ಷಕರೇ. ಗುರುವಾರ ನಡೆದ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಮುಖಂಡರು ಪುಷ್ಪ ನಮನ ಸಲ್ಲಿಸಿ ವೀರ ಸಾವರ್ಕರ್ ಜೈಕಾರ ಮೊಳಗಿಸಿದರು. ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ, ಅಂಡಮಾನ್ ಕಾಲಾಪಾನಿ ಜೈಲಿನಲ್ಲಿ ಸಾವರ್ಕರ್ ಅನುಭವಿಸಿದ ಚಿತ್ರಹಿಂಸೆಗಳು ಅತ್ಯಂತ ಕ್ರೂರವಾಗಿದ್ದವು. ಆದರೂ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮುಂದುವರಿಸಿದರು ಎಂದು ಹೇಳಿದರು. ಸಾವರ್ಕರ್ ಕುರಿತು ಸುಳ್ಳು ಆರೋಪಗಳನ್ನು ದೇಶ ವಿರೋಧಿಗಳು ಮಾಡುತ್ತಿದ್ದು, ಅವರ ನಿಜವಾದ ಇತಿಹಾಸ ತಿಳಿದುಕೊಳ್ಳಬೇಕು ಎಂದರು. ಯುವಕರಲ್ಲಿ ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವ ಬೆರೆಸಿದ ಮಹಾನ್ ದೇಶಭಕ್ತ ಸಾವರ್ಕರ್ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ವಿಠಲ ವಾಲ್ಮೀಕ ನಾಯಕ, ಗಿರಿಮಲ್ಲಪ್ಪ ಕಟ್ಟಿಮನಿ, ತುಕಾರಾಮ ರಾಠೋಡ, ಕಿಶನ ಜಾಧವ, ಶಿವಶಂಕರ ಕಾಶೆಟ್ಟಿ, ಮಲ್ಲಿಕಾರ್ಜುನ ಸಾತಖೇಡ, ನಾಗರಾಜ ಗೌಡ ಗೌಡಪ್ಪನೂರ, ದತ್ತಾ ಬಾರ್ಟಕ್ಕೆ, ಯಂಕಮ್ಮ ಗೌಡಗಾಂವ್, ಕಾಶಿನಾಥ ಶೆಟಗಾರ, ಗುಂಡುಗೌಡ ಚಾಮನೂರ, ಹೀರಾ ರಾಠೋಡ, ದತ್ತಾತ್ರೇಯ ಗೌಡಗಾಂವ್, ಶ್ರೀಶೈಲ ಸೊಲಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. AS32 ಸುದ್ದಿವರದಿ ಆಕಾಶ್ ಸುಗಂಧಿ. ಪವಿತ್ರವಾದ ವೀರ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮದಿನದಲ್ಲಿ ನಾವು ಭಾಗಿಯಾಗಿದ್ದೇವೆ. ತಮ್ಮ ಇಡೀ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡು ಆನಂತರ ತಂದೆಯನ್ನು ಕಳೆದುಕೊಂಡು ಅಂಥ ಒಂದು ಕುಟುಂಬದಲ್ಲಿ ನಮ್ಮ ಕುಟುಂಬವನ್ನು ಬದಿಗೊತ್ತಿ ಸ್ವಾತಂತ್ರ್ಯಕ್ಕಾಗಿ ನಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು ಬದುಕಿಸಿಕೊಡೋದಕ್ಕಾಗಿ ತಮ್ಮ ಜೀವನವನ್ನು ಮುಪ್ಪಾಗಿದ್ದಂಥ ಕ್ರಾಂತಿಕಾರಿ ವೀರ ಸಾವರ್ಕರರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ. ಅಂತ ಒಂದು ಮಹಾತ್ಮರ ಜಯಂತಿಯಲ್ಲಿ ನಾವು ಭಾಗಿಯಾಗಿದ್ದೇವೆ. ಅವರ ಆದರ್ಶಗಳೊಂದಿಗೆ ಸಮಾಜದ ದೇಶದ ಪ್ರಗತಿಗೆ ಎಲ್ಲರೂ ಶ್ರಮಿಸೋಣ. ಅಂಥ ಒಂದು ಮಹಾನ್ ದೇಶಭಕ್ತರ ನಮ್ಮ ತಾಯಿಯಲ್ಲಿ ಕೊಟ್ಟಿರುವಂಥ ಸ್ವತಂತ್ರ ಭಾರತದ ಹಾಗೆಯೇ ನಾವೆಲ್ಲರೂ ಬೆಳೆದು ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರ ಭಾರತಕ್ಕಾಗಿ ಮಾಡಿದಂಥ ಮಹಾನ್ ಯೋಧರಿಗೆ ಎಲ್ಲರ ಕಡೆಯಿಂದ ಇರುವಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. बोलो भारत माता की जय, बोलो भारत माता की जय, वंदे मातरम, वंदे मातरम. ಸತ್ಯದ ಧ್ವನಿ, ಜನರ ನಂಬಿಕೆ. ಇದು ನಿಮ್ಮ AS32 ಕನ್ನಡ ನ್ಯೂಸ್. ರಾಜ್ಯ, ದೇಶ ಹಾಗೂ ಸ್ಥಳೀಯ ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ನಿಮ್ಮ ಮುಂದೆ ತರುವ ವಿಶ್ವಾಸಾರ್ಹ ಸುದ್ದಿವಾಹಿನಿ. ನೋಡಿ AS32 ಕನ್ನಡ ನ್ಯೂಸ್. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.